ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ದೃಢ ನಿಶ್ಚಯ ಮತ್ತು ಅಭ್ಯಾಸವೇ ಏಕಾಗ್ರತೆಯ ಮೂಲ. ನೋಡೋಣ ಬನ್ನಿ. ಈಗ ನಾವು ಎಕ್ಸಾಮಿಗೆ ಓದ್ಕೊತಾ ಇರ್ತೀವಲ್ಲ, ಓದ್ಕೊಂಡಾಯ್ತು ಮುಗೀತು. ನೆಕ್ಸ್ಟ್ ಡೇ ಓದೋದು, ಅಲ್ಲಿ ಎಕ್ಸಾಮ್ ಬರೆಯಬೇಕಾದ್ರೆ ಮರ್ತೋಗುತ್ತೆ. ಅದಕ್ಕೆ ಏನು ಮಾಡಬೇಕು? ಎಕ್ಸಾಮ್ ಬರೆಯುವಾಗ ಮರ್ತು ಹೋಗುತ್ತೆ. ಸರಿ, ಉತ್ತಮವಾದ ಪ್ರಶ್ನೆ. ನಿನ್ನ ಹೆಸರು ಹೇಳಿದಲ್ಲ? ಜಾಹ್ನವಿ. ಜಾಹ್ನವಿ ಅಂದರೆ ಗಂಗೆ ಹೆಸರು, ಗಂಗಾ ನದಿಯ ಹೆಸರು. ನಿರಂತರ ಪ್ರವಾಹ ಅಲ್ವಾ? ಈ ನಿರಂತರ ಪ್ರವಾಹ, ಸ್ವಲ್ಪ ಯೋಚನೆ ಮಾಡು. ಗಂಗಾ ನದಿ ಹೇಗೆ ಹರಿತಾ ಇರುತ್ತೆ, ಬರ್ತಾ ಇರುತ್ತೆ, ಖಾಲಿ ಆಗೋಗುತ್ತಾ? ಖಾಲಿ ಆಗೋದಿಲ್ಲ ಅಲ್ವಾ? ಅದನ್ನು ಜಾಹ್ನವಿ ಅಂತ ಕರಿತೀವಲ್ವ. ಹಾಗೆ ನಾವು ಓದುವುದು ಕೂಡ ನಿರಂತರ ಪ್ರವಾಹ ಆದಾಗ ನೆನಪಿರ್ತದೆ. ಹೇಗೆ ಅಂದರೆ, ನಾಳೆ ಎಕ್ಸಾಮ್ ಇದೆ, ಇವತ್ತು ಓದ್ತೀನಿ ಅಂತ ಕೂತ್ಕೊಂಡು ಓದೋರಿಗೆ ನೆನಪಿರಲ್ಲ. ಹಾಗಾಗಿ ನಿರಂತರವಾಗಿ ಏನು ಮಾಡಬೇಕಾಗತ್ತೆ, ಶಾಲೆ ಪ್ರಾರಂಭವಾದಾಗಿನಿಂದ ಅದರ ಬಗ್ಗೆ ನಾಳೆ ಪಾಠ ಮಾಡೋದನ್ನು ಮೊದಲೇ ಓದ್ಕೊಂಡು ಹೋಗೋರು ಮಾತ್ರ ವಿದ್ಯಾರ್ಥಿಗಳು. ಪಾಠಕ್ಕೆ ನೇರವಾಗಿ ಮೊದಲು ಕೇಳುವವರು ವಿದ್ಯಾರ್ಥಿ ಲಕ್ಷಣದಲ್ಲಿ ಅರ್ಧ ಲಕ್ಷಣ ಇರೋದಿಲ್ಲ. ಹಾಗಾಗಿ ಅವರಿಗೆ ಪ್ರಶ್ನೆ ಕೇಳೋದು ಕೂಡ ಹಿನ್ನಡೆ ಆಗ್ತದೆ. ನಾಳೆ ಇದನ್ನು ಪಾಠ ಮಾಡ್ತೀನಿ ಅಂತ ಶಿಕ್ಷಕರು ಹೇಳಿದಾಗ ಅದನ್ನು ನಾಳೆ ಈ ಪಾಠವನ್ನು ಮ್ಯಾಥ್ಸ್ ಅವರು, ಸೈನ್ಸ್ ಅವರು ಈ ಪಾಠವನ್ನು ಮಾಡ್ತಾರೆ ಅಂತ ಗೊತ್ತಿರುತ್ತೆ. ಹಾಗಾಗಿ ಆ ಪಾಠವನ್ನು ಮೊದಲೇ ಓದ್ಕೊಂಡು ಹೋಗಿ ಪೆನ್ಸಿಲಲ್ಲಿ, ಪುಸ್ತಕದಲ್ಲಿ ಮಾರ್ಕ್ ಮಾಡ್ಕೋಬೇಕು. ನನಗೆ ಅರ್ಥ ಆಗಿರದೇ ಇರೋ ವಿಚಾರ ಯಾವುದು ಅಂತ. ಒಂದು ಶಬ್ದ ಅರ್ಥ ಆಗಿಲ್ಲ, ವಿಷಯ ಅರ್ಥ ಆಗಿಲ್ಲ, ಆಗ ಮುಂಚಿನ ದಿವಸ ಓದ್ಕೊಂಡು ಹೋಗಿರ್ತಾರಲ್ಲ, ಅವರಿಗೆ ಏನಾಗುತ್ತೆ ಅಂದರೆ ಕೂತ್ಕೊಂಡು ಕೇಳೋದಕ್ಕೆ ಆಸಕ್ತಿ ಜಾಸ್ತಿ ಬರುತ್ತೆ. ಅಕ್ಕಪಕ್ಕ ನೋಡಬೇಕು ಅಂತ ಅನಿಸೋದಿಲ್ಲ. ಕಾರಣ ಯಾಕೆಂದರೆ ನಾವು ಓದಿದ್ದೀನಿ, ಅರ್ಧ ವಿಷಯ ಗೊತ್ತಿದೆ, ಪೂರ್ತಿ ತಿಳ್ಕೊಳ್ಬೇಕು ಅನ್ನೋ ಉತ್ಸುಕತೆ ಬರುತ್ತೆ. ಮುಂಚಿನ ದಿವಸ ಓದ್ಕೊಳ್ಳದೆ ಹೋದಂಥ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ, ಏನೋ ಹೇಳ್ತಾ ಇದ್ದಾರೆ ಟೀಚರ್ ಅಂದರೆ ಆ ಕಡೆ ನೋಡ್ತಾರೆ, ಈ ಕಡೆ ನೋಡ್ತಾರೆ, ಆವಾಗ ಏಕಾಗ್ರತೆ ಬರೋದಿಲ್ಲ. ಅದರಿಂದ ಏನಾಗುತ್ತೆ ಅಂದರೆ ವಿಷಯ ತಲೆಯೊಳಗೆ ಸರಿಯಾಗಿ ಕೂತ್ಕೊಳ್ಳೋದಿಲ್ಲ. ಇದು ಮೊದಲನೇ ಅಂಶ ಪರೀಕ್ಷೆಯಲ್ಲಿ ಮರೆಯೋದಕ್ಕೆ ಕಾರಣ. ಎರಡನೇದು, ಮುಂಚಿನ ದಿವಸ ಓದ್ಕೊಂಡು ಹೋಗಿ ಪ್ರಶ್ನೆಯಲ್ಲಿ ಪಾಠವನ್ನು ಸರಿಯಾಗಿ ಕೇಳಿ ಎಲ್ಲಿ ನಮಗೆ ಕನ್ಫ್ಯೂಷನ್ ಆಗುತ್ತೆ, ನಾನು ಓದಿದ್ದಕ್ಕೂ ಟೀಚರ್ ಪಾಠ ಮಾಡ್ತಾ ಇರೋದಕ್ಕೂ ಏನೋ ವ್ಯತ್ಯಾಸ ಕಂಡಾಗ ಒಂದು ಪ್ರಶ್ನೆ ಕೇಳ್ತೀವಿ. ಪ್ರಶ್ನೆ ಕೇಳೋದು ವಿದ್ಯಾರ್ಥಿಗಳ ಮೊದಲ ಲಕ್ಷಣ. ಆ ಪ್ರಶ್ನೆಯನ್ನು ಕೇಳಿದಾಗ ಅವರಿಂದ ಬರುವ ಉತ್ತರ ಏನಿದೆಯಲ್ಲ ಅದನ್ನು ಗ್ರಹಿಸಿಕೊಳ್ಳುವಂಥದ್ದಿದೆಯಲ್ಲ, ಆಗ ತಲೆಯಲ್ಲಿ ಅಚ್ಚೊತ್ತಿದಂತೆ ಉಳ್ಕೊಳ್ತದೆ. ಹಾಗೆ ಅಚ್ಚೊತ್ತಿದಂತಹ ವಿಷಯವನ್ನು ಮನೆಗೆ ಬಂದು ಇನ್ನೊಮ್ಮೆ ವಿಮರ್ಶೆ ಮಾಡಿಕೊಂಡು ಒಮ್ಮೆ ಓದಿ ಬರೆದು ಆನಂತರ ಕಣ್ಣು ಮುಚ್ಚಿಕೊಂಡು ಅದನ್ನು ಮನನ ಮಾಡಬೇಕು. ಮನನ ಮಾಡಿದಾಗ ಒಂದೊಂದು ಲೈನು ಕಣ್ಣು ಮುಂದೆ ಬಂದ ಹಾಗೆ ನೆನೆಸ್ಕೊಳ್ಬೇಕು. ಎಲ್ಲಿ ಸ್ಟ್ರಕ್ ಆಗುತ್ತೆ ಅಂತ ನಮ್ಮ ಮನಸ್ಸಿಗೆ ಗೊತ್ತಾಗುತ್ತೆ, ಮುಂದೆ ಗೊತ್ತಾಗೋದಿಲ್ಲ. ಆಗ ಪುನಃ ನೋಡಿ ಮತ್ತೆ ಮನನ ಮಾಡಿ ಸಂಪೂರ್ಣ ಆದರೆ ನಮ್ಮ ಮೈಂಡ್ ಒಳಗಡೆ ಅದು ಪ್ರಿಂಟ್ ಆಗಿ ಕೂತ್ಕೊಳ್ಳುತ್ತೆ. ಆಗ ಎಕ್ಸಾಮಿಗೆ ಹೋದರೂ ಕೂಡ ಯಾವುದೇ ಸಮಸ್ಯೆ ಇಲ್ಲದೆ ಗಂಗಾ ನದಿ, ಜಾಹ್ನವಿ ನದಿ ಹರಿದ ಹಾಗೆ ನಿರಂತರವಾಗಿ ಉತ್ತರಗಳು ಹರಿದು ಪೇಪರ್ ಮೇಲೆ ಬರ್ತವೆ. ಅರ್ಥ ಆಯ್ತಲ್ಲ? ಇನ್ನೇನಾದರೂ ಪ್ರಶ್ನೆ ಇದೆ? ಇನ್ಯಾರಾದರೂ ಪ್ರಶ್ನೆಯನ್ನು ಕೇಳೋದಿದ್ರೆ ಖಂಡಿತವಾಗೂ ಕೇಳ್ಬೋದು. ನಿಮ್ಮ ಹೆಸರೇನು? ದೊಡ್ಡವರು ಕೂಡ ಕೇಳ್ಬೋದು, ಭಗವದ್ಗೀತೆ ಇರ್ಬೋದು, ಇನ್ಯಾವುದೇ ವಿಚಾರ ಇರ್ಬೋದು. ಸುದೀಕ್ಷಾ. ಏನಾದರೂ ಪ್ರಶ್ನೆ ಇದೆಯಾ? ಮುಂದಿನವರೆಗೆ ಕೇಳಕ್ಕೆ ರೆಡಿ ಮಾಡ್ಕೊಂಡು ಬನ್ನಿ, ಆಯಿತಾ? ಮತ್ತು ಇನ್ಯಾರಾದರೂ ಪ್ರಶ್ನೆ ಇದ್ದರೆ ಕೇಳಿ. ಇಲ್ಲೇ ಬನ್ನಿ. ಈಗ ನಮ್ಮ ಮನಸ್ಸಿದೆಯಲ್ಲ, ಯಾವ ಕೆಲಸ ಮಾಡಬೇಕಾದ್ರೂ ಆ ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಇರಲ್ಲ. ಬೇರೆ ತುಂಬ ಇರುತ್ತೆ. ಬೇರೆ ಯೋಚನೆ. ನಮ್ಮ ನಿನ್ನೆದಾಗಿರೋದು, ಇವತ್ತಾಗಿರೋದು, ನಾಳೆ ಆಗಿರೋದು, ಯಾಕೆ ಹಿಂಗೆ ಆಗುತ್ತೆ ಅನ್ನೋದೇ ಕ್ಲಿಯರಿಟಿ ಸಿಗ್ತಾ ಇಲ್ಲ. ಇದನ್ನೇ ಉತ್ತಮವಾದ ಪ್ರಶ್ನೆ. ನಿಮ್ಮ ಹೆಸರು ಹೇಳಿ? ಕುಮಾರ್. ಕುಮಾರ್ ಅವರೇ, ಇಲ್ಲಿ ನೋಡಿ, ನಿಮ್ಮ ಹೆಸರೇ ಕುಮಾರ್, ಇನ್ನು ಬಾಲ ಅನ್ನೋ ಅರ್ಥ. ಏನೇ ಆದರೂ ಕೂಡ ಈ ಒಂದು ಮನಸ್ಸು ಎನ್ನುವಂಥದ್ದು ಬಾಲಾವಸ್ಥೆಯಲ್ಲಿ ಯಾವತ್ತೂ ಇರ್ತದೆ, ಸಾಯುವವರೆಗೂ ಕೂಡ. ಅಂದರೆ ನನ್ನ ಮಾತಿನ ಅರ್ಥ, ಆ ಚಂಚಲತೆ ಇದೆಯಲ್ಲ, ಮನಸ್ಸಿನ ಸ್ವಾಭಾವಿಕ ಪ್ರಕ್ರಿಯೆ. ಮನಸ್ಸು ಎಲ್ಲ ರೀತಿ ಯೋಚನೆ ಮಾಡುವುದೇ ಮನುಷ್ಯನ ಮನಸ್ಸಿನ ಮೂಲ ಧರ್ಮ, ಅದರ ಒಂದು ಪ್ರಕ್ರಿಯೆ. ಮನಸ್ಸು ಹಾಗೆ ಕೆಲಸ ಮಾಡ್ತಾ ಇದೆ ಅಂದರೆ ಮನಸ್ಸು ಸತ್ತಿಲ್ಲ, ಕೆಲಸ ಮಾಡ್ತಾ ಇದೆ, ಅದು ಸರಿಯಾಗಿದೆ ಅಂತ ಅರ್ಥ. ಇದು ಮೊದಲನೇದು. ಹಾಗಿದ್ದರೆ ನಾವು ಕೆಲಸ ಮಾಡುವಾಗ ಯಾಕೆ ಈ ರೀತಿ ಬೇರೆ ಯೋಚನೆಗಳೆಲ್ಲ ಬರ್ತವೆ ಇತ್ಯಾದಿ. ನಾವು ಸಾಮೂಹಿಕ ಜಗತ್ತಿನಲ್ಲಿ ಬದುಕ್ತಾ ಇದ್ದಾಗ ನಿತ್ಯದಲ್ಲಿ 10 ಕೆಲಸ ನಮ್ದು ಇದ್ದೇ ಇರುತ್ತೆ. ಈ 10 ಕೆಲಸದ ಚಿಂತನೆ ಮಾಡಲೇಬೇಕಾಗಿದ್ದು ನಮ್ಮ ಮನಸ್ಸಿನ ಮೊದಲ ಕರ್ತವ್ಯ ಕೂಡ. ಹಾಗಾಗಿ ಇಲ್ಲಿ ಮನಸ್ಸಿನ ಉದಾಹರಣೆ, ಮಕ್ಕಳು ಸೈನ್ಸ್ ಓದುವಾಗ ಮ್ಯಾಥ್ಸ್ ಬಗ್ಗೆ ಯೋಚನೆ ಬರುತ್ತೆ, ಮ್ಯಾಥ್ಸ್ ಓದುವಾಗ ಸೈನ್ಸ್ ಓದುವಾಗ ನಾಳೆ ಶಿಕ್ಷಕರು ಬೈತಾರೆ, ಈ ಥರ ಚಿಂತನೆಗಳು ಅಧ್ಯಯನದಲ್ಲಿ ಹಿನ್ನಡೆ ಆಗ್ತದೆ. ಹಾಗಾಗಿ ಅಧ್ಯಯನದಲ್ಲಿ ಹಿನ್ನಡೆ ಆಗೋದಕ್ಕೂ ಈ ಮನಸ್ಸಿನ ಈ ಪ್ರಕ್ರಿಯೆ ಕಾರಣ ಆಗುತ್ತೆ. ಇದಕ್ಕೆ ಮಾನಸಿಕವಾದಂತಹ ಒಂದು ತರಬೇತಿ ಬೇಕು, ಅದಕ್ಕೆ ಭಗವದ್ಗೀತೆ ಬೇಕು. ಇದು ಮೊದಲನೇ ಅಂಶ. ಎರಡನೇದು ಏನು ಅಂತಂದರೆ, ನಾವು ಯಾವುದೇ, ನೀವು ಕೇಳಿದ್ರಿ ಕಾನ್ಸಂಟ್ರೇಷನ್ ಆಗೋದಿಲ್ಲ.
ಒಂದು ಕೆಲಸ ಮಾಡುವಾಗ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ. ಇದು ಮಕ್ಕಳಿಗೂ ಆಗುತ್ತೆ, ದೊಡ್ಡವರಿಗೂ ಆಗುತ್ತೆ. ಮಾನಸಿಕವಾದ ಕಾನ್ಸಂಟ್ರೇಷನ್ ಯಾವ ರೀತಿಯಾಗಿ ಆಗಬೇಕಾಗತ್ತೆ, ಯಾಕೆ ಆಗೋದಿಲ್ಲ, ಜಾಹ್ನವಿ ಈ ಕಡೆ ಗಮನ ಕೊಡು. ಹಾಗಾಗಿ ಇಲ್ಲಿ ಮಾನಸಿಕವಾಗಿ ನಾವು ಈ ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳುವಾಗ ಬುದ್ಧಿ ಎನ್ನುವುದು ನಿಶ್ಚಯಾತ್ಮಕ ಬುದ್ಧಿ. ಬುದ್ಧಿ ಎನ್ನುವುದು ನಿಶ್ಚಯ ಮಾಡುತ್ತೆ. ಮನಸ್ಸು ಎಲ್ಲ ನಮ್ಮ ಸಂದೇಶ ಏನೇನು ಕಣ್ಣು ನೋಡುತ್ತೆ, ಆ ಕಣ್ಣು ನೋಡಿದ ವಿಷಯವನ್ನು ಮನಸ್ಸಿಗೆ ಕಳಿಸುತ್ತೆ. ಮನಸ್ಸಿಗೆ ಕಳಿಸಿದ್ದನ್ನು ಎಲ್ಲವನ್ನೂ ಬುದ್ಧಿಗೆ ಕಳಿಸ್ತಾ ಇರುತ್ತೆ ಮೆಸೇಜನ್ನು. ಯಾವಾಗ ಬುದ್ಧಿಗೆ ನಿರಂತರವಾದ ಈ ಮೆಸೇಜ್ಗಳು, ನಾವು ಕಿವಿಯಿಂದ ಕೇಳಿದ್ದು, ಗಾಳಿ ಬಂದಿದ್ದು, ಮೈಗೆ ಹೋಗ್ತಿದ್ದು, ಸೊಳ್ಳೆ ಕೂತಿದ್ದು, ಎಲ್ಲ ಒಂದು ವ್ಯವಸ್ಥೆಗಳು ನಮ್ಮ ಮನಸ್ಸಿಗೆ ರೀಚ್ ಆಗ್ತಾನೆ ಇರ್ತವೆ. ಹೀಗೆ ರೀಚ್ ಆಗ್ತಾ ಇದ್ದಾಗ ಮನಸ್ಸು ಅದ್ರ ಬಗ್ಗೆ ಎಲ್ಲ ಚಿಂತನೆ ಮಾಡ್ತಾರೆ. ಹೀಗೇನೋ ನೋಡ್ತಾ ಇರ್ತಾನೆ, ಅಲ್ಲೇನೋ ಒಂದು ಬೆಕ್ಕು ಹೋಯ್ತು, ಅದ್ರ ಬಗ್ಗೆ ಗಮನ ಹೋಯ್ತು. ಹೀಗೆ ಕಣ್ಣು ಇಲ್ಲೊಂದು ಸೊಳ್ಳೆ ಕೂತು ಎಲ್ಲ ಗಮನ ಹೋಗ್ತಾನೆ ಇರುತ್ತೆ, ಮನಸ್ಸಿನ ಸ್ವಾಭಾವಿಕ ಪ್ರಕ್ರಿಯೆ. ಆದರೆ ಬುದ್ಧಿ ಏನು ಮಾಡಿರುತ್ತೆ ಹೇಳಿ, ಇಲ್ಲಿ ನಾವಲ್ಲಿ ಭಗವದ್ಗೀತೆ ಬುಕ್ಕನ್ನು ನೋಡಬೇಕು, ಕುತ್ಕೊಂಡು ಅದನ್ನೇ ಓದಬೇಕು, ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಬಾರ್ದು ಅಂತ ನಾವು ಇಲ್ಲಿ ಚಿಂತನೆ ಮಾಡ್ತೀವಿ. ಇಲ್ಲೊಂದು ಸೊಳ್ಳೆ ಕಚ್ಚಾ ಇರುತ್ತೆ. ಆವಾಗ ಅಕ್ಷರವನ್ನು ನೋಡ್ತಾ ಓದ್ತಾ ಇದ್ದವರು ನನಗೆ ಸೊಳ್ಳೆ ನೋಡ್ಕೊಂಡು ಹೊಡೆಯಕ್ಕೆ ಹೋದರೆ ಆ ಅಕ್ಷರ ತಪ್ಪಿ ಹೋಗ್ತದೆ. ನಮ್ಮ ಬುದ್ಧಿ ನಿರ್ಣಯಾತ್ಮಕವಾಗಿರಬೇಕು. ಅಂದರೆ ಸಂಪೂರ್ಣವಾಗಿ ಇದನ್ನೇ ಮಾಡಬೇಕು, ನಾ ಏನೇ ಆದ್ರೂ ಸೊಳ್ಳೆಯನ್ನು ನೋಡ್ದೇ ಹೊಡ್ಕೊಳ್ಬೇಕು. ಅಂದರೆ ಈ ರೀತಿಯಾದ ಬುದ್ಧಿಯ ಪ್ರಕ್ರಿಯೆ ನಿರ್ಧಾರಾತ್ಮಕವಾಗಿ ಬರಬೇಕು. ನಮ್ಮ ನಿರ್ಧಾರಗಳು ಅತ್ಯಂತ ಸ್ಪಷ್ಟವಿದ್ದಾಗ ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ಆಗಲ್ಲ. ನಮ್ಮ ನಿರ್ಧಾರಗಳು ಓದುವುದೇ ಆದರೆ, ಮಾಡುವ ಕೆಲಸ ಇದನ್ನೇ ಮಾಡಬೇಕು ಅನ್ನೋದು ಸ್ಪಷ್ಟತೆ ಇದ್ದಾಗ, ಇದನ್ನು ಮಾಡಿ ಮುಗಿಸಿದ ಹೊರತು ನನ್ನ ಗಮನ ಬೇರೆ ಕಡೆ ಹೋಗುವುದಿಲ್ಲ, ನಾನು ಸಂಪೂರ್ಣವಾಗಿ ತಪ್ಪದೇ ಈ ಕೆಲಸವನ್ನು ಮಾಡ್ತೇನೆ ಎಂಬುದಾಗಿ. ನೋಡಿ, ಮಂಗ, ಕೋತಿ ಅತಿ ಚಂಚಲ, ಆದರೆ ಅಣುಬಾಂಬನ್ನು ಕೂಡ ರೆಡಿ ಮಾಡೋದನ್ನು ತಗೊಳ್ತಾರೆ. ಯಾಕೆಂದರೆ ಅಷ್ಟೊಂದು ಚಂಚಲವಾದ ಕಪಿಗೆ ಅತ್ಯಂತ ಏಕಾಗ್ರತಾ ಶಕ್ತಿ ಇದೆ. ಇದನ್ನೇ ಹನುಮಂತ ಹೇಳಿ ಧ್ಯಾನಾಸಕ್ತನಾದ ಹನುಮಂತನನ್ನು ನೋಡ್ತೇವೆ ನಾವು. ಹಾಗಾಗಿ ಈ ಒಂದು ಭರತ ಭೂಮಿಯಲ್ಲಿ ಆಂಜನೇಯ ದೊಡ್ಡ ಒಂದು ಉದಾಹರಣೆ ಕೂಡ ಹೌದು. ಹಾಗಾಗಿ ಭಕ್ತಿ ಜಾಗೃತವಾದ ಮನಸ್ಸಿಗೆ ಬುದ್ಧಿ ಸರಿಯಾದ ನಿರ್ಣಯವನ್ನು ಮಾಡಿಕೊಳ್ಳುವ ಶಕ್ತಿಯನ್ನು ಹೊಂದಿರ್ತದೆ. ಎಲ್ಲಿ ಭಕ್ತಿ ಜಾಗೃತವಾಗದೇ ಇರುವ ಮನಸ್ಸು ಸಂಪೂರ್ಣವಾಗಿ ಏಕಾಗ್ರತೆಯನ್ನು ಮಾಡೋದಕ್ಕೆ ಹಿನ್ನಡೆಯನ್ನು ಪಡೆಯುತ್ತೆ. ಅದನ್ನು ಭಕ್ತಿ ಯೋಗ ಅಂತ ಕರೀತಾರೆ. ಆವಾಗ ನಿರ್ಧಾರಗಳು ಅತಿ ಸುಲಭವಾಗಿ ತೆಗೆದುಕೊಳ್ಳೋದಕ್ಕೆ, ನಮ್ಮ ಸಂಸ್ಕಾರಯುಕ್ತವಾದ ನಿರ್ಧಾರಗಳು ಸ್ಪಷ್ಟವಾಗಿದ್ದಾಗ ಏಕಾಗ್ರತೆಯ ತೊಂದರೆ ಬರೋದೇ ಇಲ್ಲ. ಭಗವದ್ಗೀತೆಯ ಅಧ್ಯಯನ ಮಾಡುವುದರಿಂದಲೇ ಬರುವುದಿಲ್ಲ. ಅಧ್ಯಯನ ಮಾಡಿದ್ರೆ ನಮ್ಮ ಜೀವನದಲ್ಲಿ ಪ್ರತಿ ಕ್ಷಣದಲ್ಲಿ ಅದನ್ನು ಅಳವಡಿಸ್ಕೊಳ್ತಾ ಹೋಗಬೇಕು. ನನ್ನ ಮನಸ್ಸು ಹೀಗೆ ಆಗ್ತಾ ಇದೆ ಅಂದರೆ ತನ್ನ ಕೆಲಸ ಮಾಡ್ತಾ ಇದೆ, ನನ್ನ ಬುದ್ಧಿಗೆ ಏನಾಗಿದೆ ಅಂತ ಯೋಚನೆ ಮಾಡಬೇಕು. ನಮಗೆ ಸಂತೋಷ ನೆಮ್ಮದಿನೇ ಬೇಕು, ಆದರೆ ನಾನು ಸಿಟ್ಟು ಅಳು ಬೇಸರದಲ್ಲೇ ಇರ್ತೇನೆ, ಇದು ನನ್ನ ದೌರ್ಬಲ್ಯತೆ. ಅಲ್ಲಿ 6ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಬರ್ತದೆ. ಅದರ ಪ್ರಕಾರ ತನಗೆ ತಾನೇ ಶತ್ರುವಾಗಿ ಕೆಲಸ ಮಾಡ್ತಾ ಇರ್ತಾನೆ ಮನುಷ್ಯ. ತನಗೆ ತಾನೇ ಶತ್ರುವಾಗಿ ಅಂತಂದ್ರೆ ಏನರ್ಥ? ಆತ್ಮದ್ರೋಹವನ್ನು ಮಾಡ್ಕೊಳ್ತಾ ಇರ್ತಾನೆ. ನನಗೆ ಬೇಕಾಗಿದ್ದ ಸಂತೋಷ ಅದು ಅದಕ್ಕೆ ವಿರುದ್ಧವಾದ ಕ್ರಿಯೆ ಮಾಡ್ತಾ ಇರೋದು ಯಾರು? ನನ್ನ ಬುದ್ಧಿ. ಈ ಬುದ್ಧಿಯ ಸ್ಥಿರತ್ವ ಇಲ್ವಲ್ಲ, ಈ ಬುದ್ಧಿಯ ಸ್ಥಿರತ್ವವಿದ್ದಾಗ ಮಾತ್ರ ನನಗೆ ಸಂತೋಷವೇ ಬೇಕು ಎನ್ನುವ ಸ್ಪಷ್ಟ ನಿರ್ಧಾರವಿದ್ದಾಗ ಅಲ್ಲಿ ಅದಕ್ಕೆ ವಿರುದ್ಧವಾದ ಯಾವ ಕ್ರಿಯೆಗಳು ನಡೆಯುವುದಿಲ್ಲ. ಆಗ ಸ್ವಾಭಾವಿಕವಾಗಿ ಮನಸ್ಸು ಮತ್ತು ಬುದ್ಧಿ ಸರಿಯಾದ ಕ್ರಮದಲ್ಲಿ ಹೋಗ್ತದೆ. ಇದೇ ನಿರಂತರ ತರಬೇತಿ. ಪ್ರತಿ ಕ್ಷಣದಲ್ಲೂ ಪ್ರತಿಯೊಬ್ಬರ ಜೊತೆಗೆ ಮಾತನಾಡುವಾಗ ಪ್ರತಿಯೊಂದು ಯೋಚನೆಯ ಹಿಂದೆ ಯಾವ ಯೋಚನೆ ನಮಗೆ ದುಃಖವನ್ನು ಕೊಡ್ತದೆ, ಯಾವ ಯೋಚನೆ ನಮಗೆ ಬೇಸರವನ್ನು ಉಂಟು ಮಾಡ್ತದೆ, ಆ ಯೋಚನೆಗಳು ತಪ್ಪು ಎನ್ನುವ ನಿರ್ಧಾರ ಮೊದಲು ನಮಗೆ ಗೊತ್ತಿರಬೇಕು. ಯಾಕೆಂದರೆ ನಮಗೆ ಆ ಯೋಚನೆ ನಮ್ಮ ಮೂಲ ಒಂದು ಸಿದ್ಧಾಂತ, ನಮ್ಮ ಜೀವನದ ಉದ್ದೇಶ ಅದಕ್ಕೆ ವಿರುದ್ಧವಾಗಿದೆ. ಅದನ್ನು ನಾವು ಮಾಡಬಾರ್ದು ಅನ್ನೋ ಸಾಮಾನ್ಯ ಜ್ಞಾನ, ಅದೇ ಬುದ್ಧಿ. ಆ ಸಾಮಾನ್ಯ ಜ್ಞಾನ ಕೆಲಸ ಮಾಡಬೇಕು. ಇವತ್ತು ಎಲ್ಲರಿಗೂ ಕೂಡ ಈ ಸಾಮಾನ್ಯ ಜ್ಞಾನದ ತೊಂದರೆ ಬಹಳ ಇದೆ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಅದಕ್ಕೆ ನಿರಂತರ ಅದನ್ನು ಅಭ್ಯಾಸೇನ ಚ ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ ಅಂತ ಹೇಳ್ತಾನೆ. ಅಂತ ಹೇಳ್ತಾನೆ ಕೃಷ್ಣ. ಮುಂದಿನ ಇದರಲ್ಲಿ ಬರ್ತದೆ. ಹೇಗೆ ಹೇಳ್ತಾನೆ ಅಂದರೆ, ಆ ಕೃಷ್ಣನ ಹತ್ರ ಕೇಳ್ತಾನೆ ಅರ್ಜುನ, ಈ ಒಂದು ನನ್ನ ಮನಸ್ಸಿದೆಯಲ್ಲ, ಯಾರೋ ಎಳ್ಕೊಂಡು ಹೋಗಿ ಹೋದಂಗಾಗುತ್ತೆ. ಕ್ರಮಾತಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕರಂ ಅಂತ ಹೇಳ್ತಾನೆ. ಅಂದರೆ ಈ ಮನಸ್ಸನ್ನು ಹಿಡಿದಿಟ್ಕೊಳ್ಳೋದು ಗಾಳಿ ಹಿಡಿದಿಟ್ಕೊಂಡಂಗೆ ಆಗ್ತಾ ಇದೆ, ಇದು ನಿಲ್ಲದೇ ಇಲ್ಲ ಅಂತ ಹೇಳ್ತಾನೆ. ಅವಾಗ ಹೇಳ್ತಾನೆ ಅಭ್ಯಾಸೇನ ಚ ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ. ಅಂದರೆ ನಿರಂತರ ಅಭ್ಯಾಸ ಮಾಡು. ಹಾಗೂ ಅಟ್ಯಾಚ್ಮೆಂಟ್ ಆ್ಯಂಡ್ ಡಿಟ್ಯಾಚ್ಮೆಂಟ್, ಅದನ್ನು ಪದ್ಮಪತ್ರಂ ಇವಾಂಬಸ, ಈ ನೀರಿನಲ್ಲಿ ಇದ್ದಂತಹ ಕಮಲದ ಎಲೆ ನೀರಿನಲ್ಲೇ ಇರ್ತದೆ, ಆದರೆ ನೀರನ್ನು ಅಂಟಿಸ್ಕೊಂಡೇ ಇರೋದಿಲ್ಲ. ಹಾಗಾಗಿ ನಾವು ನಿತ್ಯ ಮಾಡುವ ಎಲ್ಲ ಕರ್ಮಗಳು ಭಗವಂತನಿಗೆ ಅರ್ಪಣೆ ಆಗಬೇಕು. ಇದು ನಾನೇ ಮಾಡ್ತೇನೆ ಅನ್ನೋ ಭಾವದಿಂದ ಹೊರ ಬಂದಾಗ ಅವೆಲ್ಲ ಸರಿಯಾಗ್ತದೆ. ಹಾಗಾಗಿ ನಾವು ಹೇಗಿರಬೇಕು? ಪದ್ಮಪತ್ರಂ ಇವಾಂಬಸ, ಆ ಒಂದು ಎಲೆಯ ನೀರು ಹೇಗೆ ಕಮಲದ ಎಲೆ ನೀರನ್ನು ಅಟ್ಯಾಚ್ಮೆಂಟ್ ಮಾಡ್ಕೊಂಡಿರೋದಿಲ್ವೋ, ಅಲ್ಲಿ ಎತ್ತಿದ ತಕ್ಷಣ ನೀರಷ್ಟು ಕೆಳಗಿದ್ದೋಗುತ್ತೆ, ಅದಕ್ಕೆ ಯಾವ ಸಂಬಂಧವೂ ಇಲ್ಲ. ಹಾಗಾಗಿ ನಾನು ಎನ್ನುವ ನನ್ನ ದೇಹ ಅಂತ ಹೇಳ್ತೀವಿ. ಹಾಗಾಗಿ ದೇಹ ಬೇರೆ ನಾನು ಬೇರೆ ಅನ್ನೋದು ಗೊತ್ತಾಗ್ತದೆ ಅಲ್ವಾ?
ಹಾಗಾಗಿ ಆ ದೇಹ ನನ್ನದು ಅನ್ನುವ ಭಾವ ಬಿಡಬೇಕು, ಜಗತ್ತಿನ ಮೋಹ ಬಿಡಬೇಕು. ಇದಕ್ಕೆ ನಿರಂತರ ಅಧ್ಯಯನ ಬೇಕು. ಪ್ರತಿ ಕ್ಷಣದ ಸಾಮರ್ಥ್ಯ ಆ ಒಂದು ನಮ್ಮನ್ನು ನಾವು ಅಧ್ಯಯನ ಮಾಡ್ಕೊಳ್ಳೋದಕ್ಕೆ ಉಪಯೋಗ ಆಗಬೇಕು. ಆಗ ಇದು ಸಾಧ್ಯ ಆಗ್ತದೆ. ಅದು ಮನಸ್ಸಲ್ಲಿ ಹೇಳ್ಕೊತಾ ಇರ್ಬೇಕು ಅದನ್ನ. ನಿರಂತರವಾಗಿ ನಮ್ಮ ಬುದ್ಧಿಯ ಗಮನಕ್ಕೆ ಬರಬೇಕು ಅದು. ಅದಕ್ಕೆ ಆ ಗ್ರಿಪ್ ತಕ್ಷಣ ಸಿಗೋದಿಲ್ಲ. ಆದರೆ ಈ ಚಿಂತನೆ ಇದೆಯಲ್ಲ, ನಿರಂತರವಾದ ಚಿಂತನೆ. ಈ ಕ್ಷಣದಲ್ಲಿ ನನ್ನನ್ನು ಬೆಳಗಿನಿಂದ ಸಂಜೆಯವರೆಗೆ ನನ್ನನ್ನು ನಾನು ಅಧ್ಯಯನ ಮಾಡ್ಕೋಬೇಕು. ಬೇರೆಯವರು ಎಲ್ಲ ಮಾತಿಗೆ ನಾನು ಯಾವ ರೀತಿಯಾಗಿ ತಗೊಂಡೆ ಅವ್ರ ಮಾತನ್ನು ಮತ್ತು ಹೇಗೆ ಅದನ್ನು ವಾಪಸ್ ಕೊಟ್ಟೆ, ಇದನ್ನು ಸ್ಪಷ್ಟವಾದ ಅಧ್ಯಯನ ಮಾಡ್ತಾ ಬರಬೇಕು. ಮತ್ತೊಬ್ಬರ ಮಾತನ್ನು ಸ್ವೀಕರಿಸುವಾಗ ನೋಡಿ, ಒಂದು ಸುಲಭ ಇವತ್ತು ಅವ್ರಿಗೆ ಹೇಳಿದೆ ನಾನು. ಏನು ಅಂತಂದರೆ, ನೀವು ನನಗೆ ಬೈದ್ರಿ, ಎಕ್ಸಾಂಪಲ್ ಬೈದ ಕ್ಷಣ ಏನಾಯಿತು ಕೇಳಿದರೆ ನನಗೆ ಹರ್ಟ್ ಆಯಿತು. ನಾನು ಅವ್ರಿಗೆ ಬಂದು ಹೇಳ್ತೀನಿ, ಅವ್ರು ನನಗೆ ಈ ರೀತಿಯಾಗಿ ಬೈದ್ಬಿಟ್ರು, ತುಂಬ ಹರ್ಟ್ ಆಗೋಯ್ತು ಅಂತ. ಇದು ಸಂಪೂರ್ಣವಾಗಿ ಸರಿಯಾದ ವಾಕ್ಯವೇ ಅಲ್ಲ. ಯಾಕೆ ಸರಿಯಾದ ವಾಕ್ಯ ಅಲ್ಲ ಅಂತಂದರೆ, ನೀವು ಬೈದಾಗ ಹರ್ಟ್ ಮಾಡ್ಕೊಳ್ಳೋದು ಬಿಟ್ಕೊಳ್ಳೋದು ನನಗೆ, ನನ್ನ ಮನಸ್ಸಿನ ಕ್ರಿಯೆಗೆ ಬಿಟ್ಟಿದ್ದು. ನಾನು ಹರ್ಟ್ ಮಾಡ್ಕೊಂಡಿದ್ರೆ ನನ್ನ ದೋಷ ಅದು. ಹಾಗಾಗಿ ನನ್ನ ಮಾನಸಿಕ ದೌರ್ಬಲ್ಯತೆ, ಈ ಮನೋದೌರ್ಬಲ್ಯವೇ ಅಜ್ಞಾನ, ಅಹಂಕಾರ ಇತ್ಯಾದಿಗಳು. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದರೆ, ನೀವು ಬೈದರೂ ನನಗೆ ಹರ್ಟ್ ಆಗಿಲ್ಲದಿದ್ದಾಗ ನನಗೆ ಅವನು ಬೈದಿದ್ದರಿಂದ ಏನೂ ಆಗಿಲ್ಲ. ವಿಷಯ ಏನು ಅಂತ ತಿಳ್ಕೊಂಡೆ, ಇಷ್ಟೇ ಬೇಕಾಗಿರೋದು. ಇದೇ ಅಟ್ಯಾಚ್ಮೆಂಟ್ ಆ್ಯಂಡ್ ಡಿಟ್ಯಾಚ್ಮೆಂಟ್ ಅಂತ ಹೇಳೋದು. ಆ ಭಾವನಾತ್ಮಕವಾಗಿ ಇದೇ ಅರ್ಜುನನಿಗೆ ವಿಷಾದ ಉಂಟಾಗಿದ್ದು. ನನ್ನ ಗುರುಗಳಿದ್ದಾರೆ, ಕೌರವರಿದ್ದಾರೆ, ಒಂದೆಲ್ಲ ಹೇಗೆ ಹೊಡಿಬೇಕು ಇತ್ಯಾದಿಗಳೆಲ್ಲ ಪ್ರಾರಂಭ ಆಗಿತ್ತು. ಹಾಗಾಗಿ ಆ ಒಂದು ಭಾವನೆಗಳಿದಾವಲ್ಲ, ನಾವು ಒಂದೊಂದು ವಾಕ್ಯವನ್ನು ಸ್ವೀಕರಿಸುವ ರೀತಿಯ ಮೇಲೆ ಅವಲಂಬಿತ ಆಗಿದೆ. ಹಾಗಾಗಿ ಬೆಳಗಿನಿಂದ ಸಂಜೆಯವರೆಗೆ ಎಲ್ಲರ ಮಾತನ್ನು ನಾವು ಹೇಗೆ ಸ್ವೀಕಾರ ಮಾಡಿದ್ವಿ, ಹೇಗೆ ರಿಯಾಕ್ಷನ್ ಮಾಡಿದ್ವಿ, ಎರಡರ ಬಗ್ಗೆ ನಿತ್ಯ ಅಧ್ಯಯನ. ನಮ್ಮ ಮೇಲೆ ಸೆಲ್ಫ್ ಸ್ಟಡಿ, ಸ್ವ ಅಧ್ಯಾಯ ಆಗಬೇಕು. ಸ್ವಾಧ್ಯಾಯ ಅಭ್ಯಸನಂಚೈವ. ಎರಡನೇದು, ನಮ್ಮ ನಿತ್ಯ ಸ್ವಾಧ್ಯಾಯ ಮಾಡಿದ ಮೇಲೆ ನಾಳೆ ಯಾರ ಹತ್ರ ಮಾತಾಡ್ತೀವಿ ಗಮನ ಕೊಡಬೇಕು. ಅವ್ರು ಏನು ಹೇಳಿದ್ರು ನಾನು ಹೇಗೆ ತಗೊಂಡೆ ಅಂತ ಗಮನ ಕೊಡಬೇಕು. ನಾವೇನು ಮಾಡ್ತೀವಿ, ಅವ್ರು ಹೇಳಿದ ತಕ್ಷಣ ನಾವು ತೊಗೊಂಡ್ಬಿಡ್ತೀವಿ. ನಾವು ಹೇಗೆ ತೊಗೊಂಡ್ವಿ ಅಂತಲೇ ಯೋಚನೆ ಮಾಡೋಣ. ಇಲ್ಲೇ ದೋಷ. ನಾವು ಯಾವ ರೀತಿ ತಗೋಬೇಕು ಅದನ್ನು ಅನ್ನೋದನ್ನು ಮೊದಲು ನಿರ್ಧಾರ ಮಾಡ್ಕೋಬೇಕು. ಆಗ ಈ ದೋಷಗಳು ಹೋಗ್ತವೆ. ಇದೇ ನಿರಂತರ ಅಧ್ಯಯನ, ಅಭ್ಯಾಸ. ಧನ್ಯವಾದಗಳು.